ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು. ಅವರನ್ನು ಇವತ್ತು ಏನ್ ಮಾಡಿತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಅಪ್ಪ ಮಗ ಸೇರಿಸಿಕೊಂಡು ಹೊರಗಾಕಿ. ಒಬ್ಬ ಕಠೋರ ಹಿಂದುತ್ವವಾದಿ ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅಂತ ತಪ್ಪಿಸಿತು. ಅನಂತ ಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಲಿಲ್ಲ. ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು. ಖಂಡಿತವಾಗಿ ಸೋಲುಣಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಟುಕೊಂಡ್ರು. ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು. ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ, ಯಾರು ಹಿಂದುತ್ವಗಳಿಗಾಗಿ ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದರು. ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು. ಯಾಕರೆ ಹಾಕಿನಪ್ಪ ಅನ್ನಂಗ, ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ. ದಯಮಾಡಿ ಶಾಂತತೆ ಕಾಪಾಡ್ಕೊರಿ. ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ. ಅವ್ರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ. ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಡ್ರಿ. ಬೋಲೋ ಭಾರತ್ ಮಾತಾ ಕಿ, 2 ಕೈ ಮೇಲೆ ಎತ್ತಾಡ್ರಿ. ಭಾರತ್ ಮಾತಾ ಕಿ. ವ್ಯವಸ್ಥಿತವಾದಂತಹ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ. ನಾನು ಕೇಳ್ತೀನಿ, ಕೆಜೆಪಿ ಮಾಡಿ ಹೋಗಿದ್ರಲ್ಲಪ್ಪ, ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ತಂದ್ರಿ ಯಡಿಯೂರಪ್ಪನವರೇ? ಮಾನ್ಯ ನಮಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ JP ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ 2023ರಲ್ಲಿ, ಹಮ್ ಪರಿವಾರವಾದಕ್ಕೆ ಖಿಲಾಫ್ ಹೈ. ಏನಂಗಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು. ಅವ್ರ ಉದಾಹರಣೆ ಏನ್ ಕೊಡ್ತಾರೆ ಗೊತ್ತಾ? JP ನಡ್ಡಾ ಅವರು, ಮಾನ್ಯ JP ನಡ್ಡಾ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಮಸ್ತ ಹಿಂದೂಸ್ತಾನದ ರಾಷ್ಟ್ರ ಭಕ್ತರ ಪರವಾಗಿ, ಕಟ್ಟ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಲಿಸಿದಿರಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ. ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ. ತಾವು ಹೇಳಿದಂತ ಮಾತು कर्नाटक में येडियुरप्पा के बाद विजयेंद्र क्यों? ये परिवारवाद नहीं है क्या? ये राघव अंडीगिरी का सवाल नहीं है, पूरे हिंदुस्तानियों का सवाल है. इसका जवाब दे दीजिए आदरणीय नड्डा जी, आदरणीय अमित शाह जी. हमें गर्व है हमारे प्रधानी नरेंद्र मोदी पर, हमें गर्व है. ये परिवारवाद नहीं है तो और क्या है? ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಇಳಿಸ್ತೀರಿ, ಅಲ್ಲೇ ನಿಮಗೆ ಕುಟುಂಬ ಕಾಣಿಸೋದಿಲ್ಲ. ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವ್ರು ನಿಲ್ಲಿಸ್ತೀರಿ, ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಇಲ್ಲಿ ಯಡಿಯೂರಪ್ಪನ ತೆಗಿತೀನಂದ್ರೆ ಕೆಜೆಪಿ ಮಾಡ್ತಾರೆ. इतना कमजोर क्यों हुआ है बीजेपी हाईकमांड कर्नाटक के बारे में? कर्नाटक के मामले में भारतीय जनता पार्टी का केंद्रीय नेतृत्व इतना कमजोर क्यों है? ये सवाल पूरे हिंदुस्तानियों का है, एक एक बीजेपी कार्यकर्ता का है. सही है या गलत? सही है या गलत? ये तो प्रश्न ಕೇಳಬೇಕಲ್ಲ. और एक बात पूछना चाहता हूं, बसनगौड़ा, एक भी आदमी को अपने परिवार में राजकीय में नहीं लाए. आज तक उन पर एक भी भ्रष्टाचार का आरोप नहीं है.
हिंदुत्व का काम कोई करता है तो कर्नाटक में पहले बसनगौड़ा पाटिल यत्नाल जी का नाम आता है बसनगौड़ा पाटिल यत्नाल। ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಪಾಪ ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವರೇ, ನಿಮ್ಮ ಕ್ಷೇತ್ರದಲ್ಲಿ ಹರ್ಷ ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ, ಏನು ಸಾಂತ್ವನ ಹೇಳಿದ್ರಿ, ಅವನಿಗೆ ಏನು ನೀವು ಸಹಾಯ ಮಾಡಿದ್ರಿ? ಶಿವಮೊಗ್ಗದಲ್ಲಿ ಆದ್ರೆ ವಿಜಯಪುರದ ಹುಲಿ ಹೋಗಿ 5 ಲಕ್ಷ ರೂಪಾಯಿ ಕೊಟ್ಟು ಹರ್ಷ ಹಿಂದೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದಂತ ನಾಯಕ ಬಸನಗೌಡ. ಚಕ್ರವರ್ತಿ ಸೂಲಿ ಮೇಲೆ ಅವರು ಹುಟ್ಟಿ ಹಾಕಿದಂತ ಯುವ ಬ್ರಿಗೇಡ್ ಆ ಕಾರ್ಯಕರ್ತನ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತವರು ಬಸನಗೌಡ ಪಾಟೀಲ್ ಯತ್ನಾಳ್. ನೇಹ ಹಿರೇಮಠ್ ನಮ್ಮ ಹುಬ್ಬಳ್ಳಿಯ ಹುಡುಗಿ ಲವ್ ಜಿಹಾದ್ಗೆ ಒಳಗಾಗಿ ಮರಣರಾದಾಗ ಮೊದಲು ಹೋಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಎಲ್ಲೇ ಹಿಂದೂ ಕಾರ್ಯಕರ್ತರು ಇವತ್ತು ಹತ್ಯೆ ಆಗ್ಲಿ, ಅವ್ರ ಮೇಲೆ ಅಟ್ಯಾಕ್ಗಳಾಗ್ಲಿ, ಮೊದಲು ಹೋಗುವುದು बसनगौड़ा पाटिल यत्नाल। मैं पूछना चाहता हूं केंद्रीय राष्ट्रीय नायकों से, विजेंद्र कभी गया है क्या? येडियुरप्पा का और एक बेटा राघवेंद्र कभी गया है क्या? कर्नाटक की जनता से पूछ लो, आदरणीय प्रधानमंत्री नरेंद्र मोदी जी, अमित शाह जी, आदरणीय जेपी नड्डा जी, हम आपसे अनुरोध करते हैं एक बार कर्नाटक जनता की पब्लिक पोल करा दीजिए। ನಿಮಗ ಆಗ್ರಹ ವಿನಂತಿಯನ್ನು ಮಾಡ್ಕೋತೀವಿ ಮಾನ್ಯ ರಾಷ್ಟ್ರೀಯ ನಾಯಕರುಗಳೇ, ಒಂದು ಬಾರಿ ಕರ್ನಾಟಕ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಟುಬಿಡ್ರಿ. ವಿಜಯೇಂದ್ರ ಬೇಕು, ಯತ್ನಾಳ್ ಬೇಕು. ये सिर्फ विजयपुर का आवाज नहीं है, पूरे कर्नाटक के हिंदू। सही बोल रहा हूं ना मैं? ಮಾಡಿಬಿಡ್ರಿ ಒಂದ್ಸಲ. ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀಕ್ಷಕರನ್ನು ಕರೆಸಿ ಆನ್ಲೈನ್ ಇವತ್ತು ಪೋಲ್ ಮಾಡಿಸ್ಬಿಡ್ರಿ. 100ಕ್ಕೆ 100 ಅದ 90% ಗಿಂತ ಹೆಚ್ಚು ಮತಗಳು ಬಸನಗೌಡ ಪಾಟೀಲ್. ಇವತ್ತು ನಾನು ಬಹಳ ನೋವು ಆಗ್ಯದ, ಅಚ್ಚರಿನೂ ಆಗ್ಯದ. ನೋವು ಯಾಕಾಗ್ಯದಂದ್ರೆ ಬಿಜೆಪಿ ಅವರು ಬಸನಗೌಡನೆಲ್ಲ ಹಿಂದುತ್ವವನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಲಕ್ ಹೊಂಟಾರ, ಅದಕ್ಕೆ ನೋವಾಗ್ಯದ. ಅಚ್ಚರಿ ಯಾಕಾಗ್ಯದಂದ್ರೆ ಇವರು ಇನ್ಪುಟ್ಸ್ ಎಲ್ಲಿ ತಗೋತಾರ ಅಂತ ಈ ರಾಷ್ಟ್ರೀಯ ನಾಯಕರಿಗೆ ಹೋಗಿ ಯಾರು ಹೇಳ್ತಾರೆ, कुटुंब चाहिए। मैं पूछना चाहता हूं, कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए? ये निर्णय भारतीय जनता पार्टी के केंद्रीय नेतृत्व को लेना है. ಅವ್ರಿಗೆ ತಗೋಬೇಕಾಗಿದೆ ಇದು. ಇವತ್ತು ಸಣ್ಣ ವಿಜಯಪುರದ ಉದಾಹರಣೆಯನ್ನು ನಾನು ಕೊಡ್ತೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರು ಸಂವಿಧಾನ ಕೊಟ್ಟಾರ ಅಂತ ಹೇಳಿ ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ಯದ. ಏನಾದ್ರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೆ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು. ಇವತ್ತು ಸಮಸ್ತ ಹಿಂದೂಗಳು ರಾಷ್ಟ್ರಭಕ್ತರು ಕೋಟಿ ಕೋಟಿ ನಮನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ. बोलो बाबा साहेब अंबेडकर जी की, बोलो भारत रत्न बाबा साहेब अंबेडकर जी की. ಎರಡು ಕೈ ಮೇಲೆ ಎತ್ತಿ बोलो बाबा साहेब अंबेडकर जी की. ಇಲ್ಲಾಂದ್ರೆ ಏನಾಗ್ತಿತ್ತು, भारत तेरे टुकड़े होंगे इंशाअल्लाह इंशाअल्लाह. तुम्हारा बाप का घर है क्या सालो? ये 1962 का इंडिया नहीं है, ये 1962 का इंडिया नहीं है, ये 21वीं सदी का
नया भारत है। ये नरेंद्र मोदी, योगी आदित्यनाथ, बसनगौड़ पाटिल यत्नाल का अब तुम्हारी कांड चालाकी यहां नहीं चलेगी। इसलिए मैं कहता हूं ये 1962 का इंडिया नहीं है, ये 21वीं सदी का नया भारत है। ये चुप रहना भी जानता है, दुश्मनों के घर में घुस के मारना भी जानता है। ಅಂತ ಒಬ್ಬ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಮೊದಲು ಪತ್ರ ಬರೆದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಅಂತ. ಯಾವ ವಿಚಾರ ಹೇಳ್ರಿ? ರೈತರ ಜಮೀನುಗಳು, ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ವಕಫ್ ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನು ಮುಂದೆ ಬರಲಿಲ್ಲ. ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಓದಿ ಬಸನಗೌಡ ಪಾಟೀಲ್. ತೋರಿಸ್ರಪ್ಪ, ಯಾರಾದ್ರೂ ರೆಕಾರ್ಡ್ ಇದ್ರೆ ಕೆಲವು ಕಂಜಿ ಬಿಂಜಿಗಳ ಉಚ್ಚಾಟನೆ ಮಾಡ್ಯಾರಂತ ಪಟಾಕ್ಷಿ ಇರುತ್ತಾರ. ಅವರು ಬಿಜೆಪಿ ಅವರೇ ಅಲ್ಲವರು. ಕಮಲದ ಶಾಲ ಹಾಕೊಂಡಿರ್ತಾರ. 5ನೇ ವರ್ಷ ಚುನಾವಣೆ ಬಂತಪ್ಪ ಅಂದ್ರ ಮಿಯಾ ಕಾ ಹೋ ಥೋड़ा पैसा देते क्या? हमारे मियाँ कहा है, हमें है छो वो गौड़ा को इस बार पढ़ाने का है। क्या गौड़ा पढ़ाता है? ಒಬ್ಬ ಮಾಜಿ ಸಚಿವ ಹೇಳ್ತಾನ ವಿಜಯಪುರ್ನ್ಯಾಗ, ನಾನು ಒಂದು ಕಾರ್ಯಕರ್ತರು ಸಭೆ ಕರಿತಾನ ತನ್ನ ಬೆಂಬಲಿಗರದು, ನನಗೂ ಧಕ್ಕೆ ಆಗಂಗಿಲ್ಲ, ನಿಮಗೂ ಧಕ್ಕೆ ಆಗಂಗಿಲ್ಲ, ಅವ ಯತ್ನಾಳ ಮಾತ್ರ ಅಧಿಕಾರಿನಾಗ ಇರಂಗಿಲ್ಲ. ಏನಾತೋಪ? ಏನು ಕಿತ್ಕೊಳ್ಳೋದಾಗಿಲ್ಲ ನೀವು. ಯಾಕೆ ಕಿತ್ಕೊಳ್ಳೋದಾಗಿಲ್ಲ ಹೇಳೇನ? ಬಸನಗೌಡರ ಆಸ್ತಿ ಹಿಂದೂ ಸಮಾಜದ. ಬಸನಗೌಡರು ಭಾರಿ ಅಲ್ಲ, ಬಸನಗೌಡರ ಜೊತೆ ನಿಂತಾರ ಈ ರಾಷ್ಟ್ರ ಭಕ್ತ ಹಿಂದೂಗಳು ಭಾರಿ. ಬಸನಗೌಡರು ಇನ್ನೊಂದು ಗೊತ್ತಿರಲಿ ನಿಮಗ, ಇವ್ರು ಯಾರ್ಯಾರು ಇವತ್ತ ಬೆರಳೆಣಿಕೆ ಅಷ್ಟು ಪಟಾಕಿ ಹೊಡೆದಾರಲ್ಲ, ಮೀಡಿಯಾದವ್ರು ಸುಧಾಗಿ ಬೈದ್ರು ಅವರಿಗೆ. ಅವರು ವಿಜಯಪುರದ 2023 ವಿಧಾನಸಭೆ ಚುನಾವಣೆ ಮಾಡ್ಯಾರೋ ಇತ್ತು. ಯಾರಾದ್ರೂ ಅವರು ಚುನಾವಣೆ ಮಾಡಿದ್ದು ಒಂದು ಫೋಟೋ ತೋರಿಸಿದ್ರಂದ್ರ ಇದೇ ಗಾಂಧಿ ಸರ್ಕಲ್ನಾಗ ಅವ್ರು ತಂದು ಸನ್ಮಾನ ಮಾಡ್ತಾರೆ. ಇವರು ಎಂದಿಗಾದ್ರೂ ಬಸನಗೌಡರನ್ನು ವಿರೋಧ ಮಾಡ್ಕೊತೇ ಬಂದ. ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಬಹಳ ತಲೆ ಕೆಡಿಸಬೇಕು. ನಮ್ಮ ಗುರಿ ಏನದ? ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಚಿಕ್ಕಲ್ಕಿ ಹೋಗಲ್ಲ, ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಳ್ ಜಿ ತುಮ್ ಕರ್ನಾಟಕಕ್ಕೆ ಅಧ್ಯಕ್ಷ ಬನು ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ. ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ನಾನು ಹಿಂದೆ, ನಾ ಅಂಜು ಮಗ ಅಲ್ಲ, ನಾನು ಹಿಂದೆ 70 ವರ್ಷದಾಗ ಯಾರಿಗೂ ಆ ಏರಿಯಾ ಸ್ವಚ್ಛ ಮಾಡಿಸೋದಾಗಿದ್ದಿಲ್ಲ. ಹಿಂದೂ ಹುಲಿ ಬಸನಗೌಡ ಪಾಟೀಲ್. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ, ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ. ಆದ್ರೆ ಹೆಣ್ಮಕ್ಳು ಕೈಪಲ್ಯಕ್ಕೆ ಹೋದ್ರೆ ಹೆಣ್ ಮಾತಾಡ್ತಿದ್ರು, ಕभी खाई क्या ले अभी ले ले बराबर क्या नहीं ಯಾರ ಪೊಲೀಸರು ಆಟೋದಲ್ಲಿ ಹಿಡಿದ್ರೆ ಫೋನ್ ನಾವು ಕ್ಯಾ MLA ಕೋ ಪೊಲೀಸರಿಗೆ ಇನ್ಸಲ್ಟ್ ಮಾಡ್ತಿದ್ರಿ. ಈಗ ಮಾಡ್ರಿ ಒಬ್ಬ ಎಲ್ಲಾರು ಅಲ್ಲ, ಅನೇಕ ರಾಷ್ಟ್ರ ಭಕ್ತರು ಇವತ್ತು ನಮ್ಮ ಜೊತೆ ಅದಾರ. ಎಲ್ಲಾರ್ಗೂ ಹೇಳ್ತಾ ಇಲ್ಲ, ಕಿಡಿಗೇಡಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಒಳ್ಳೆಯವರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆಯ ಜನರಿಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ ಏನು ಉಚ್ಚಾಟನೆ ಮಾಡಿದಾರ ಅದನ್ನ ವಾಪಸ್ ತಕ್ಕೊಳ್ಳಿ ಅಂತ ಹೇಳಿ ನಾವು ಭಿಕ್ಷೆ ಕೇಳಂಗಿಲ್ಲ. ವಾಪಸ್ ತಕ್ಕೊಳ್ಳಿ ಅಂತ ನಾವು ಕೇಳಂಗಿಲ್ಲ.
ಕರ್ನಾಟಕದ ಹಿಂದೂಗಳ ಇವತ್ತು ನಿರ್ಣಯ ಮಾಡಬೇಕಾಗಿದೆ. ಮಾನ್ಯ ಅಮಿತ್ ಶಾ ಅವರೇ, ಜೆ.ಪಿ. ನಡ್ಡಾ ಅವರೇ, ನರೇಂದ್ರ ಮೋದಿ ಅವರೇ ತಕ್ಷಣ ಮಧ್ಯಸ್ಥಿಕೆ ವಹಿಸ್ರಿ, ಯತ್ನಾಳ್ ಅವ್ರನ್ನ ಪಾರ್ಟಿ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಮಾಡಿ ಅಂತ ಇವತ್ತು ನಾವು ಆಚರಣೆ ಮಾಡ್ತೀವಿ. ಸಾಕಷ್ಟು ವಿಚಾರಗಳಿದ್ದಾವೆ, ಸಾಕಷ್ಟು ವಿಚಾರಗಳಿದ್ದಾವೆ. ಈ ಎಲ್ಲಾ ವಿಚಾರಗಳನ್ನ ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ ಅಲ್ಲಿ ಬೃಹತ್ ಮೂರ್ತಿಯನ್ನು ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಹಿಂದೂ ಹೃದಯ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಸಮಸ್ತ ಜಗಜೀವನ್ ರಾಮ್ ಅವರ ಹೆಸರಲ್ಲಿ ರಸ್ತೆ ಮಾಡ್ಲಿಕ್ಕೆ ಯಾರು ಬರಬೇಕಾಯ್ತು? ಅಟಲ್ ಬಿಹಾರಿ ವಾಜಪೇಯಿ ಅವರ ರಸ್ತೆಗೆ ಹೆಸರಿಟ್ಟು ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಮತ್ತೆ 10 ವರ್ಷ ಬಿಜೆಪಿಯಿಂದ ಆಯ್ತಿರಲ್ಲ, ನೀವೇನ್ ಮಾಡಿದ್ರಪ್ಪ? ವಿಜಯಪುರದ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರು ಬರಬೇಕಾಯ್ತು? ವಿಜಯಪುರದಲ್ಲಿ ಒಂದೇ ದಂಗೆ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಆಡಳಿತ ನಡೆಸಲಿಕ್ಕೆ ಯಾರು ಬರಬೇಕಾಯ್ತು? ಯಾರು ಬರಬೇಕಾಯ್ತು? ಹಾಗಿದ್ರೆ ಇವತ್ತು ಇದು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ ಬಿಜೆಪಿ ಅವರು, ಸಮಸ್ತ ಹಿಂದುತ್ವವನ್ನ, ಹಿಂದೂ ಕಾರ್ಯಕರ್ತರನ್ನ, ಸಂಘಟನೆಗಳನ್ನ ಬಿಜೆಪಿ ಉಚ್ಚಾಟನೆ ಮಾಡ್ಯಾರ. ಇದು ನಮ್ಮ ವಿಜಯಪುರದ ವಿಚಾರಗಳು ಅಭಿವೃದ್ಧಿ ಯಾವ ರೀತಿ ಇತ್ತು? ಬಕೀರ್ ಬಸ್ತಿ ಅಂತಿದ್ರು, ತುಳಾಪುರ ಅಂತಿದ್ರು, ನರಕಾಪುರ ಅಂತಿದ್ರು. ವಿಜಯಪುರ ಕೇವಲ 5 ವರ್ಷದಲ್ಲಿ ಒಂದು ಸುಂದರ ಬಿಜಾಪುರ ಹೋಗಿ ವಿಜಯಪುರ ನಗರ ಆಗ್ಯದ. ಇದಕ್ಕೆ ತಾವು ನೀಡಿದಂತ ಒಂದೊಂದು ಮತ ಇರ್ತದೆ. ಇವತ್ತು ಯತ್ನಾಳ್ ಅಂತ ಒಬ್ಬ ಆಡಳಿತಗಾರ ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಇವತ್ತು ಎಲ್ಲ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಜನ ಒಪ್ಕೋತಾರೆ. ಇದು ಯತ್ನಾಳ್ ಅವರ ತಾಕತ್ತು. ಇವತ್ತು ನಾನು ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ವಿಜಯಪುರ ನಗರದ ಪದಾಧಿಕಾರಿಗಳು, ನಗರ ಅಧ್ಯಕ್ಷರು, ಜಿಲ್ಲೆಯ ಪದಾಧಿಕಾರಿಗಳು, ರಾಜ್ಯದ ಪದಾಧಿಕಾರಿಗಳು ಏನು ತಾವು ಸ್ವಂತ ನಿರ್ಣಯ ಮಾಡಿ ಸ್ವಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದ್ದಾರೆ, ತಮ್ಮೆಲ್ಲರ ಪರವಾಗಿ, ಈ ಮುಖಂಡರ ಪರವಾಗಿ, ಯತ್ನಾಳರ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಲೋ, ಎಲ್ಲರೂ ಇವತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ನಾವು ಇದೇವಿ. ವಕಫ್ ಹೋರಾಟ ಮಾಡಿದಾಗೂ ನಾವು ಜೊತೆ ಇದ್ದೀವಿ. ವಕಫ್ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ನಾನು ಕರ್ನಾಟಕದ ರಾಜಕಾರಣಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಡಿಯೂರಪ್ಪ, ವಿಜೇಂದ್ರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಹಿಂದುತ್ವ ಬಗ್ಗೆ ಮಾತಾಡ್ತಿರಲ್ಲ, ಎಷ್ಟು ಗೋಗಳನ್ನು ಸಾಕಿದ್ರಿಪ್ಪ? ಗೋಶಾಲೆ ಮಾಡಿದಿರಾ? ನಮ್ಮ ಯತ್ನಾಳ ಹಿಂದೂ ಹುಲಿ ಕಗ್ಗೋಳದಲ್ಲಿ 1000 ಗೋವುಗಳನ್ನ ಕಟ್ಟಿನಿಂದ ರಕ್ಷಣೆ ಮಾಡಿ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ವಿಜೇಂದ್ರ, ರಾಘವೇಂದ್ರ, ಯಡಿಯೂರಪ್ಪ ನೀವು ಮಾಡಿದ್ದೀರಾ? ನಿಜವಾದ ಹಿಂದುತ್ವದ ಕೆಲಸವನ್ನು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವರಿಗೆ ಸಮಸ್ತ ರಾಜ್ಯದ ಜನತೆಯ ಪರವಾಗಿ ಕೇವಲ ಭಾಷಣ ಮಾಡಂಗಿಲ್ಲ, ಅವರು ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾರ. ಹಿಂದೂ ಹುಡುಗರಿಗೆ ಉದ್ಯೋಗಾವಕಾಶವನ್ನು ಕೊಡಿಸುವಂತ ಕೆಲಸ ಮಾಡ್ತಾರ. ಇದು ನಿಜವಾದ ಹಿಂದುತ್ವ ಆಗಿರ್ತದೆ. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರ ಒಂದು ಉಚ್ಚಾಟನೆಯನ್ನು ನಾವು ತೀವ್ರವಾಗಿ ವಿಜಯಪುರ ಜಿಲ್ಲೆಯ ಜನತೆ, ಇವತ್ತೇನು ತಾವು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರಿ, ಎಲ್ಲ ನಮ್ಮ ಸಹೋದರ ಸಹೋದರಿಯರು, ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಬಂದಿದ್ದಾರೆ, ಹಾಗೂ ಎಲ್ಲ ಹಿರಿಯರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ